ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದುಕ್ವಿನ್ ಚಾನಲ್ ನೋಡ್ತಾ ಇದ್ರೋ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಮೆಸೇಜ್ ಮಾಡಿದ್ದೀರಾ. 2000+ ಮೆಸೇಜ್ ಬಂದಿದೆ. ಇಷ್ಟು ಜನ ನಂಗೆ ಇಷ್ಟು ಪ್ರೀತಿ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನಪ್ಪಾ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ಅಕ್ಕ ನಿಮ್ ಮಾವಾಗ ಏನಾಯ್ತು ಏನಾಯ್ತು ಅಂತ ಕೇಳ್ತಿದ್ದೀರಾ. ಸೊ ಅವರು ಸೂರ್ಯ ಅವ್ರ ಮಾವ, ನಾನು ಮಾವ ಮಾವ ಅಂತ ಅಂದಿ. ಅದೇ ಕಂಟಿನ್ಯೂ ಆಯ್ತು. ಅವ್ರಿಗೆ ಏನಾಗಿತ್ತು ಅಂದ್ರೆ, ಸೂರ್ಯ ಫಸ್ಟ್ ನಮ್ಮ ಮಾವ ಅಂದ್ರೆ ನಮ್ಮ ಅಮ್ಮ ನಮ್ಮವರ ಅವರ ತಮ್ಮ, ತಮ್ಮ. ನಮ್ಮ ಅತ್ತೆ ಇದಾರಲ್ಲ ಅವ್ರ ತಮ್ಮ. ಅವಾಗಿಂದ ಸ್ಟಾರ್ಟಿಂಗ್ ಇವ್ರ ಮನೆಗೆ ಹೋದಾಗಿಂದನು ನಾನು ಮಾವ ಮಾವ ಅಂತಾನೆ ಅನ್ಕೊಂಡಿದ್ದು. ಸೊ ಏನಾಯ್ತು ಏನು ಅಂತ ತುಂಬಾ ಜನ ಕೇಳ್ತಿದ್ರಿ. ನಮ್ಮ ಮಾವಾಗೆ ಹಾಟ್ ವೀಕ್ ಇತ್ತು. ಆಮೇಲೆ ಹಂಗೆ ಅವರು ಡ್ರಿಂಕ್ಸ್ ಮಾಡ್ತಿದ್ರು, ಮೀನ್ಸ್ ಇನ್ನೊಂದೇನದು, ಅವ್ರಿಗೆ ತುಂಬಾನೇ ಹುಷಾರಿರ್ಲಿಲ್ಲ. ಡ್ರಿಂಕ್ಸ್ ಮಾಡ್ತಿದ್ರಲ್ಲ, ಅವ್ರಿಗೆ ಫುಲ್ ಲಿವರ್ ಎಲ್ಲ ಓಲ್ ಆಗಿತ್ತು. ಅದಾದ್ಮೇಲೆ ನಾವು ಜಯದೇವ ಹಾಸ್ಪಿಟ್ಲ್ಗೆ ಮೈಸೂರಿಗೆ ಕರ್ಕೊಂಡೋಗಿ 1 ವೀಕ್ ನಾನು ಕೂಡ ನಮ್ಮ ಮಾವನ ನೋಡ್ಕೊಂಡೆ. ಹೋದಾಗ ಅವ್ರು ಹೇಳಿದ್ರು ತುಂಬಾ ಹಾಟ್ ವೀಕ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಜಯದೇವದಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವಾಗ ನಮ್ಮ ಅತ್ತೆ ಇದ್ರು. ಅವಾಗ ನಾವು ಹೋಗೋದಕ್ಕಾಗ್ಲಿಲ್ಲ ಮೈಸೂರಿಗೆ. ಅದಾದ್ಮೇಲೆ ಹೋದ್ವಿ ಜಯದೇವಾಗ ಹೋಗಿ ಒಂದಿನ ಆದ್ಮೇಲೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಅದು ಗೌರ್ಮೆಂಟ್ ಹಾಸ್ಪಿಟಲ್ ಹೆಸರೇನು, ಏನು? ಅದೇ ಅದು ಜೈದೇವಾಗ ಅಟ್ಯಾಚ್ ಇರೋದು ಅದು ಪಕ್ಕದ್ದೆ. ಹಾಸ್ಪಿಟಲ್. ಅವರು ಲಂಗ್ಸ್ ತುಂಬಾ ಓಲಾಗಿದೆ, ಅಲ್ಲಿಗೆ ಕರ್ಕೊಂಡೋದ್ವಿ ಅಂತ ಹೇಳಿದ್ಮೇಲೆ ನಮ್ಮ ಮಾವನ ನಾವ್ ಅಲ್ಲಿಗೆ ಕರ್ಕೊಂಡೋದ್ವಿ. ಲಂಗ್ಸ್ ತುಂಬಾ ಓಲಾಗಿದೆ ಅಂದ್ರೆ ತಿರ್ಗಾ ಲಾಸ್ಟ್ ಹೇಳು, ಲಾಸ್ಟ್ ಅಲ್ಲಿ ಏನಾಯ್ತು ಅಂತ. ಅದನ್ನ ಹೇಳ್ತಾ ಇದೀನಿ. ಅವಾಗ ಈ ಹಾಸ್ಪಿಟ್ಲ್ಗೆ ನಾವು 1 ತಿಂಗಳು ಅಲ್ಲೇ ಇದ್ದೀರಾ? ಇಲ್ಲ 15 ಡೇಸ್. ಅಲ್ಲ, ಫಸ್ಟ್ ತಿರ್ಗಾ ಒಂದೊಂದ್ ವೀಕ್ ಬಿಟ್ಟು 15 ದಿನಕ್ಕೆ ಒಂದ್ಸಲ ಹೋಗಿದ್ವಲ್ಲ. ಫಸ್ಟ್ ಇಂದಾನು ನಮ್ಮ ಮಾವಾಗೆ ಹಾರ್ಟ್ ತುಂಬಾನೇ ವೀಕ್ ಇತ್ತು ಅಂತ ಹೇಳಿ ಅವರು ಟ್ಯಾಬ್ಲೆಟ್ ತಗೊಳ್ಳೋದೇ ಬಿಟ್ಬಿಟ್ಟಿದ್ರು. ಸ್ಟಾರ್ಟಿಂಗ್ ಇಂದ ಅವ್ರು ತಗೊಂಡಿದ್ರೆ ಅವ್ರಿಗೆ ಈ ತರ ಆಗ್ತಿರ್ಲಿಲ್ಲ ಅಂತ ನಮ್ಮೆಲ್ಲರ ಅನಿಸಿಕೆ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋದ್ವಿ. 1 ವಾರ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು. ಅವ್ರು ಆಂಟಿಬಯೋಟಿಕ್ ಕೊಡೋದ್ರಿಂದ ನಮ್ಮ ಮಾವ ರಿಕವರ್ ಕೂಡ ಆಗಿದ್ರು. 1 ವೀಕ್ ಜಯದೇವದಲ್ಲಿ ಅಡ್ಮಿಟ್ ಮಾಡಿದಾಗ ಊಟ ಅನ್ನೋದೇ ಬಿಟ್ಬಿಟ್ಟಿದ್ರು. ಆದ್ರೂ ನೆಕ್ಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಾಗ ಚೆನ್ನಾಗಿ ಊಟ ಮಾಡ್ತಿದ್ರು. ನಮ್ಮ ಅತ್ತೆನೂ ಊಟ ಎಲ್ಲ ಕೊಟ್ಟು ಕಳಿಸ್ತಿದ್ರು. 1 ವೀಕ್ ಕೂಡ ನಾನು ಮಾರ್ನಿಂಗ್ ಹೋಗೋದು, ನನ್ನ ಅತ್ತೆ 4 ಗಂಟೆಗೆ ಬರೋದು, ಆ ತರ ಮಾಡ್ತಾ ಇದ್ರು. ನಾವು ಮೈಸೂರಲ್ಲಿ 1 ವೀಕ್ ಇದ್ವಿ. 1 ವೀಕ್ ಆದ್ಮೇಲೆ ನಮ್ಮ ಮಾವ ತುಂಬಾನೇ ಹಿಂಸೆ ಮಾಡ್ಬಿಟ್ರು. ಅಮಾವಾಸ್ಯೆ ಇತ್ತು. ಅವತ್ತಿನ ದಿನ ಏನ್ ಮಾಡಿದ್ರು, ನನ್ನ ಡಿಸ್ಚಾರ್ಜ್ ಮಾಡಿಸಿ ನನ್ ಕೈಲಿ ಆಯ್ತಾ ಇಲ್ಲ ಇರೋದಕ್ಕಾಯ್ತಿಲ್ಲ ಅಂತ ನಮ್ಮ ಅತ್ತೆ ಜೊತೆ ತುಂಬಾ ಜಗಳ. ನಮ್ಮ ಅತ್ತೆ ಹೇಳ್ತಾ ಇದ್ರು, ಇನ್ನೊಂದ್ ಸ್ವಲ್ಪ ದಿನ ಇರು ಬಾಬು, ಇನ್ನೊಂದ್ ಸ್ವಲ್ಪ ದಿನ ಇರು, ಅದಾದ್ಮೇಲೆ ಸರೋಗುತ್ತೆ, 1 ವಾರ ಇದ್ದಿದ್ರೆ ಸರೋಗಿರೋದು. ಅದಾದ್ಮೇಲೆ ನಮ್ಮ ಅತ್ತೆ ಡಿಸ್ಚಾರ್ಜ್ ಮಾಡಿ ಕರ್ಕೊಬಂದ್ರು. ಮನೆಗೆ ಕರ್ಕೊಬಂದ್ಮೇಲೆ ಅವ್ರಿಗೆ ತುಂಬಾ ಬ್ಯಾಕ್ ಪೇನ್ ಬಂದ್ಬಿಡ್ತು ಅಲ್ವಮ್ಮ. ತುಂಬಾ ಬ್ಯಾಕ್ ಪೇನ್ ಬಂದಾಗ ಅವಾಗ್ಲೂ ನಮ್ಮ ಅತ್ತೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರ್ಸಿದ್ರು. ಅವಾಗ ಏನಾಯ್ತು ಅಂತ ಅದು ನಂಗೆ ಗೊತ್ತಿಲ್ಲ. ಹೇಳಮ್ಮ, ಹಂಗೆ ಹೇಳು. ಎಲ್ಲಿ ಡಿಸ್ಚಾರ್ಜ್ ಅದೇ ನಾನು ಹಾಸ್ಪಿಟ್ಲಿಗೆ ಬರಲ್ಲ, ನಾನು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ. ನಾನು ಇವಾಗ ಪರವಾಗಿಲ್ಲ, ನಂದು ಇವಾಗ ಚೆನ್ನಾಗಿದ್ದೀನಿ, ನಾನು ಮನೆಗೆ ಹೋಗ್ಬೇಕಂತಾನೆ ಮನೆಗೆ ಬಂದ್ಬಿಟ್ಟಿದ್ದು. ತಿರ್ಗಾ ಲಾಸ್ಟ್ಗೆ ತಿರ್ಗಾ ಎಮರ್ಜೆನ್ಸಿ ಆಗಿ ತಿರ್ಗಾ ಏನು ಸುಸ್ತಾಗಿ ನಾವು ಚಾಮುಂಡಿ ಹಬ್ಬ ಮಾಡೋಣ ಅಂತ ಇಡೀ ಫ್ಯಾಮಿಲಿ ಹೋಗಿದ್ವಿ. ಮೀನ್ಸ್ ಇವ್ರ ಆಂಟಿ, ಹೋದ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಅನ್ಸುತ್ತೆ. ಅವಾಗ ಏನಾಯ್ತು, ಎಲ್ಲಾ ವರ್ಷ ನಾವು ಚಾಮುಂಡಿ ಹಬ್ಬ ಮಾಡಿದ್ರೆ ಮನೇಲಿ ಬೆಳಗ್ಗೆನೆ ಪೂಜೆ ಮಾಡ್ಬಿಡ್ತಿದ್ವಿ. ಅದೇನಾಯ್ತು, ಸಂಜೆ ಗಂಟನು ನಾನು ನನ್ನ ನಾದ್ನಿ ಮಾಡ್ತಾ ಇದೀವಿ. ನಮ್ಮ ಅತ್ತೆಯವರೆಲ್ಲ ಹೋಟ್ಲ ಹತ್ರ ಫುಲ್ಲು ರೆಡಿ ಮಾಡ್ತಿದ್ದಾರೆ. ನಾನು ನನ್ನ ನಾದ್ನಿ ಮನೇಲೆ ಫುಲ್ಲು ಎಲ್ಲ ರೆಡಿ ಮಾಡ್ತಾ ಇದೀವಿ. ಆದ್ರೂ ಆಯ್ತಾ ಇಲ್ಲ ಪೂಜೆ ಮಾಡೋದಕ್ ಆಯ್ತಾ ಇಲ್ಲ. ನಮ್ಮ ಅತ್ತೆಯವರೆಲ್ಲ ಹೋಟ್ಲ ಹತ್ರ ಮಾಡ್ಬಿಟ್ಟಿದ್ರು. ನೀವೇ ನೋಡಿದೀರಾ ಓದ್ಲಾಗಲಿ. ನಮ್ಮ ಮಾವ ಚೆನ್ನಾಗೆ ಕೂತಿದ್ದಾರೆ, ಚೆನ್ನಾಗೇ ಇದ್ರು. ಮೀನ್ಸ್ ಫ್ರೈಡೆ ನಾವು ಪೂಜೆ ಮಾಡಿದ್ದು. ಫ್ರೈಡೆ ಆದ್ಮೇಲೆ ಫ್ರೈಡೆ ಪೂಜೆ ಎಲ್ಲ ಆಯ್ತು. ಸ್ಯಾಟರ್ಡೆ ನಾವೇನ್ ಮಾಡಿದ್ವಿ, ಚೆನ್ನಾಗೆ ಕೂತಿದ್ರು. ನಮ್ಮ ಮೈಮೂನ್ ಹತ್ರ ಬಂದು ಕರ್ಗಮ್ಮ ಅಂತ ಕರೆಯೋದು ಮೈಮೂನ್ನ. ಅವಾಗ ಮನೇಲಿ ಮಾತಾಡ್ಕೊಂಡು ನಮ್ ಸೋನು ಪಾಪು ಜೊತೆನೂ ಆಟ ಆಡ್ಕೊಂಡು ಮನೇಲೇ ಇದ್ರು. ಎಳ್ನೀರೆಲ್ಲ ಕುಡ್ಕೊಂಡು ಅವತ್ತಿನ ದಿನ 4 ಗಂಟೆ ನಾವು ಸೂರ್ಯ ಏನ್ ಮಾಡಿದ್ವಿ, ಪ್ರಮೋಷನ್ ಇತ್ತು ಅಂತ ನಾನು ಸೂರ್ಯ ಹೊಟ್ಟೋದ್ವಿ. ಸರಿ, ಆ ಪ್ರಮೋಷನ್ ಮುಗಿಸ್ಕೊಂಡ್ ಬರೋಣ ಅಂತ. ಆ ಪ್ರಮೋಷನ್ಗೆ ಹೋಗಿ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ನಾವು ತಿರ್ಗಾ ಹೋಟ್ಲ್ ಹತ್ರ ಬಂದು ಊಟ ಮಾಡ್ಕೊಂಡು ತಿರ್ಗಾ ನಾವ್ ಇನ್ನೊಂದ್ ಪ್ರಮೋಷನ್ಗೆ ಹೋದ್ವಿ. ಅವತ್ತು ನಾವು 3 ಪ್ರಮೋಷನ್ ಒಪ್ಕೊಂಡಿದ್ವಿ.
ಒಂದ್ ಪ್ರಮೋಷನ್ಗೆ ಹೋಗಿ 2 ಪ್ರಮೋಷನ್ಗೆ ಹೋಗೋಣ ಅಂತ ಹೊಟ್ಟೆ ಹಸಿತಿತ್ತು, ಬಾ ಹೋಟ್ಲಿಗೆ ಮೈಮುನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಮೈಮುನ್ನ ಹೋಟ್ಲ್ ಹತ್ರ ಬಿಟ್ಬಿಟ್ಟು ನಾವಿಬ್ರು ಪ್ರಮೋಷನ್ಗೆ ಹೋದ್ವಿ. ಆ ಪ್ರಮೋಷನ್ ಮುಗಿದ್ದು ಈಚೆ ಬಂದ್ವಿ ಅಷ್ಟೇ. ಸಡನ್ ಆಗಿ ನಮ್ ತಾತ ಕಾಲ್ ಮಾಡ್ತಾರೆ. ನಾವೇನ್ ಅನ್ಕೊಂಡಿದೀವಿ, ನನ್ ನಾದ್ನಿ ಸ್ಕೂಟ್ರಲ್ಲಿ ಓಡಾಡ್ತಿರ್ಲಿಲ್ಲ, ಅವಳು ಏನೋ ಬಿದ್ದೋಗ್ಬಿಟ್ಟಿದ್ದಾಳೆ ಅಂತ ನಾನ್ ಅನ್ಕೋತಿದೀನಿ. ಅವ್ನು ತುಂಬಾ ಗಾಬರಿ ಆಯ್ತಿದ್ದಾನೆ. ಅಲ್ಲಿ ನಮ್ ತಾತ ಹೇಳ್ತಿಲ್ಲ, ಗಾಡಿ ತಗೊಬನ್ನಿ ಅಂತ ಹೇಳ್ತಾ ಇದ್ರು ಅಲ್ವಾ. ಸರಿ ಅಂತ ಸೂರ್ಯ ತುಂಬಾ ಸ್ಪೀಡಲ್ಲಿ ಹೋಗ್ತಾನೆ ಮೈಸೂರಲ್ಲಿ. ಎವ್ವಿ ನಾವು ಫಸ್ಟ್ ಟೈಮ್ ಅಷ್ಟು ಗಾಬರಿಯಿಂದ ಹೋಗಿದ್ದು. ಸರಿ ಅಂತ ಅಲ್ಲಿ ನೋಡಿದ್ರೆ ನಮ್ಮ ಮಾವಾಗ ಫುಲ್ ಸೀರಿಯಸ್, ಅವ್ರ ಕೈಲಿ ಆಗ್ತಾ ಇಲ್ಲ, ಉಸಿರಾಟ ತೊಂದ್ರೆ ಆಗ್ತೈತೆ. ಆಮೇಲೆ ನಾವು ಜಯದೇವ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಜಯದೇವ ಹಾಸ್ಪಿಟ್ಲಿಗೆ ನಮ್ಮ ಅತ್ತೆ ಹೊರಟೋಗಿರ್ತಾರೆ. ಅವ್ರ ರಿಪೋರ್ಟ್ ಎಲ್ಲ ತರ್ಬೇಕಲ್ವಾ. ಫಸ್ಟ್ ನಾವು ತೋರ್ಸಿದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ, ಅಲ್ಲಿ ನಾನು ತುಂಬಾ ಗಾಬರಿ ಆಗ್ಬಿಡ್ತೀನಿ, ನಮ್ಮ ಅಮ್ಮನೂ ಗಾಬರಿ ಆಗ್ಬಿಡ್ತಾರೆ. ಏನು ಆಗಲ್ಲ ಬಾಬು ಅಂತ ನಮ್ಮ ಅಮ್ಮನೂ ಹೇಳ್ತಾ ಇರ್ತಾರೆ. ಅವಾಗ ನಾನು ಕೂಡ ಹೇಳಿ ಅವ್ರು ಏನ್ ಮಾಡ್ತಾರೆ, ಹಾರ್ಟ್ ಏನು ಫಸ್ಟ್ ಅವ್ರ ಹಾರ್ಟ್ ಬಿಟ್ಟು 155 ಆಗ್ಬಿಟ್ಟಿದೆ. 155 ನನಗೆ ಜ್ಞಾಪನ ಐತೆ, 155 ಅಂತ. ಅವ್ರೇನ್ ಹೇಳ್ತಾರೆ, ನಾವ್ ಅಡ್ಮಿಟ್ ಮಾಡ್ಕೋತೀವಿ, ಆದ್ರೆ ನಮ್ಮಲ್ಲಿ ಹಾರ್ಟ್ ಪ್ರಾಬ್ಲಮ್ಗೆ ಚೆಕ್ ಮಾಡಲ್ಲ ಅಂತ ಹೇಳ್ತಾರೆ. ಅವಾಗ ನಾವ್ ಹೇಳ್ತೀವಿ ಸಡನ್ ಆಗಿ, ಬೇಡ ಹಾರ್ಟ್ದು ಪಕ್ಕದೇ ಅಲ್ವಾ ಜಯದೇವ, ಇದೆಲ್ಲಾನು ನಾರ್ಮಲ್ ಇದೆ, ಹಾರ್ಟ್ ಬಿಟ್ಟು 155 ಆಗಿದೆ, ನೀವು ಜಯದೇವಾಗಿ ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಮ್ ಬಾಬು ಮಾಮ ಫ್ರೆಂಡು ಗುರುವಣ್ಣ ಅಂತ ಇದ್ದಾರೆ, ಅವ್ರ ಆಟೋದಲ್ಲಿ ಕರ್ಕೊಂಡು ಹೋಗ್ತೀವಿ. ನಾವು ರಿಪೋರ್ಟ್ ಬರೋ ಗಂಟ ನಾನು ಸೂರ್ಯ ನಮ್ ತಾತ ಅದೇ ಹಾಸ್ಪಿಟ್ಲಲ್ಲಿ, ಹಳೆ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ ಎಲ್ಲ ಬರ್ಸ್ಕೊತಾ ಇರ್ತೀವಿ. ನಮ್ಮಮ್ಮ ಗುರುವಣ್ಣವ್ರ ಜೊತೆ ಹೊಟ್ಟೋಗ್ತಾರೆ. ನಮ್ಮ ಅಜ್ಜಿ ಕಾವ್ಯ ರಿಪೋರ್ಟ್ ತಗೋ ಬರ್ತಿರ್ತಾರೆ. ಅದಾದ್ಮೇಲೆ ಜಯದೇವ ಕರ್ಕೊಂಡೋದ್ಮೇಲೆ ಒಳಗಡೆ ನಾನು ಹೋಗಿರಲ್ಲ, ನಮ್ಮ ಅಮ್ಮ ಹೋಗಿರ್ತಾರೆ. ಹೇಳು ಮಮ್ಮಿ. ಹಂಗೆ ಹೋಗಿದ್ದೆ. ಅವರು ಆಟದೇನು ಇವಾಗ ಸರಿ ಇದೆ, ಪಲ್ಸ್ ಕೇಳಿಸಲ್ಲ ಅಲ್ಲಿಂದ ಮಾತಾಡಿದ್ರೆ. ಪಲ್ಸ್ ಸಿಗ್ತಾ ಇಲ್ಲ ಅಂತ. ಮೈಕ್ ಕೊಡು. ನೀನೇನ್ ಸ್ವಾತಿ ಎಲ್ಲಂದ್ರೆ ಅಲ್ಲಿಂದಾನೆ ಹೇಳಿ ಎಲ್ಲ ಕ್ಲಿಯರ್ ಆಗಿ ಹೇಳ್ಬೇಕು. ತಗೋ ಬಂದ್ ಹೇಳ್ಬೇಕು. ನೀನ್ ಹಂಗೆ ಹೇಳು, ನಾನು ಹೇಳ್ತಾ ಇರ್ತೀನಿ. ನೀನ್ ಹಂಗೆ ಹೇಳು ಮೈಕ್ ಇಟ್ಕೊಂಡು. ನಿಮ್ಗೆ ಗೊತ್ತು ನಮ್ಮಮ್ಮ ಈ ವಿಡಿಯೋ ಪರಿಸ್ಥಿತಿಗೆ ಬರೋದಕ್ಕಾಗಲ್ಲ. ಅವ್ರು ಹೇಳ್ತಾರೆ ಜಯದೇವಗ್ ಹೋಗಿ ಜಯದೇವನಲ್ಲಿ ಅವ್ರ ಏನಂದ್ರು, ತಕ್ಷಣಕ್ಕೆ ಬ್ಲಡ್ ಚೆಕ್ ಮಾಡ್ಬೇಕು ಅಂತಂದ್ರು. ಬ್ಲಡ್ ಚೆಕ್ ಮಾಡಿಸ್ಬೇಕು. ಸರಿ ಆಯ್ತು, ಬ್ಲಡ್ ಚೆಕ್ಅಪ್ ಮಾಡಿಸ್ತೋ. ಬ್ಲಡ್ ಚೆಕ್ಅಪ್ ಮಾಡಿಸಿದ್ರೆ ಅದೇ ಪಲ್ಸ್ ಸಿಗ್ತಾ ಇರಲಿಲ್ಲ, 2 ಕೈಲಿ ಪಲ್ಸ್ ಸಿಗ್ತಾ ಇರಲಿಲ್ಲ. ಏನು ಅಂತಾನು ಅವ್ರು ಹೇಳಲಿಲ್ಲ, ಏನಾಗ್ತಾ ಇದೆ ಅಂತಾನು ಹೇಳಲಿಲ್ಲ. ಅಟ್ಲೀಸ್ಟ್ ಏನಾಗುತ್ತೆ ಅಂತನಾರ ಹೇಳಿದ್ರೆ ನಾವೇನೋ ಒಂದು ಮಾಡ್ಬೋದಾಗಿತ್ತು. ಇಲ್ಲಮ್ಮ ಬ್ಲಡ್ ಫುಲ್ ಕಮ್ಮಿ ಆಗ್ಬಿಟ್ಟಿದೆ, ಬೇಗ ಕರ್ಕೊಂಡೋಗಿ 4% ಏನೋ ಬಂದಿತ್ತು, ಬ್ಲಡ್ ಹಾಕ್ಸಿ ಅಂತ ಹೇಳಿದ್ರು. 4 ಇದೆ ಅಂತ ಅಂದ್ಬಿಟ್ಟು ನಾವು ಬೇಗ ಕರ್ಕೊಂಡು ಮಲ್ಟಿ ಸ್ಪೆಷಲಿಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಪಕ್ಕದ ಹಾಸ್ಪಿಟ್ಲ್ ಕೇಳ್ದು ಅವ್ರು ನಾವ್ ಹಾಕಲ್ಲ ಅಂತ ಹೇಳಿದ್ರು. ಮಲ್ಟಿ ಸ್ಪೆಷಲಿಸ್ಟ್ ಅಂದ್ರೆ KR ಹಾಸ್ಪಿಟ್ಲ್. ಯಾರು ಒಬ್ರು ಸಾಯ್ತವ್ರೆ ಅಂದ್ರೆ ಮೈಸೂರಲ್ಲಿ KR ಹಾಸ್ಪಿಟ್ಲ್ ಅಂತೂ ದಯವಿಟ್ಟು ಹೋಗ್ಬೇಡಿ. ಅದು ಕಚ್ಚಡ ಅಂತ ಹಾಸ್ಪಿಟ್ಲ್ ಅಂತ ಹೇಳ್ತೀನಿ. ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ಅಲ್ಲಿರೋ ನಂಗೆ ಮೆಸೇಜ್ ಮಾಡಿದ್ರು ಪರವಾಗಿಲ್ಲ. ಒಂದ್ ಜೀವ ಹೋಗಿ ಕಳ್ಕೊಂಡು ನಮ್ಮ ಮನೆಯವರೆಲ್ಲ ಅನ್ಭವಿಸ್ತಾ ಇದೀವಿ ಇವತ್ತಿನ ದಿನ. ಏನಂದಿದ್ದಾಳಂದ್ರೆ ಅಲ್ಲಿ ಒಬ್ರು ಸ್ಟಾಫ್ ಏನಂದಳು, ನಾವು ಮನೆಗೆ ಹೊಟ್ಟೋಗಿದೀವಿ. ನಾನ್ ನಮ್ಮ ಅಜ್ಜಿನೆಲ್ಲ ಕರ್ಕೊಂಡು ಹೋಗಿದ್ದೀವಿ. ವಯಸ್ಸಾಗಿರೋರು ಅಲ್ಲಿ ಕುತ್ಕೊಳಕ್ ಆಗಲ್ಲ ಅಂತ ನಾನು ನನ್ನ ನಾದ್ನಿ ನನ್ನ ಸೂರ್ಯ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಾನು ಏನ್ ಹೇಳ್ತಾರದು, ಅವ್ರು ಏನ್ ಹೇಳಿದ್ದು, ಒಬ್ಬ ಎಮರ್ಜೆನ್ಸಿ ಪೇಷಂಟ್ ಹೋದವರು ಅಟೆಂಡ್ ಮಾಡ್ಬೇಕು. ಅದ್ ಬಿಟ್ಟು ನಿಮ್ಮೊಬ್ರಿಗೇನೆ ಎಮರ್ಜೆನ್ಸಿ ಇರೋದು, ಇರಿ ಆಗುತ್ತೆ ಬೆಳಿಗ್ಗೆ ಆಗುತ್ತೆ ಅಂತ ಹೇಳಿದ್ರು ಅವರು. ಇನ್ನ 4-5 ಅವರ್ ಆಗುತ್ತೆ ಅಂತ. ನಮಗ್ 4-5 ಅವರ್ ಗಂಟೆ ಟೈಮೇ ಇಲ್ಲ, ಆಲ್ರೆಡಿ ಟೈಮ್ ಮುಗ್ದೋಗಿದೆ ಅಲ್ಲಿ. ಅದಕ್ಕೆ ನಾವು ನಮ್ಮ ಅದಕ್ಕೆ ಜಗಳ ಆಡ್ಕೊಂಡು ನೀವು ಡಿಸ್ಚಾರ್ಜ್ ಆ ಪ್ಲೇಸ್ ಅಲ್ಲಿ ನಾನು ಕೂಡ ಇಲ್ಲ, ಸೂರ್ಯ ಕೂಡ ಇಲ್ಲ. ಅಲ್ಲಿ ಇದ್ದಿದ್ದು ನಮ್ಮ ಅಮ್ಮ ಮತ್ತೆ ಗುರುವಣ್ಣ ಅಂತ, ಅವ್ರು ದೇವ್ರಂತವ್ರ ಅಂತ ಹೇಳ್ಬೋದು. ಇವ್ರಿಬ್ರು ಇದ್ದಿ 10 ಆಮೇಲೆ ಸೂರ್ಯ ಅಮೌಂಟ್ ಇಸ್ಕೊಂಡ್ ಹೋಗ್ಬೇಕಿತ್ತು ನಮ್ ತಾತ. ಇನ್ನೊಂದೇನಂದ್ರೆ ಮೈಸೂರಲ್ಲಿ ಯಾರು ಬ್ಲಡ್ ಲಾಸ್ ಆಗಿ, ಅದು ನೈಟ್ ಹೊತ್ತು ಏನಾರ ಬ್ಲಡ್ ಲಾಸ್ ಆಗಿ ತಿರ್ಗಾ ಬ್ಲಡ್ ಹಾಕೋ ಪರಿಸ್ಥಿತಿ ಬಂತು ಅಂದ್ರೆ ಎಲ್ಲೂ ಹಾಕೋದೇ ಇಲ್ಲ. ಪ್ರೈವೇಟ್ ಹಾಸ್ಪಿಟ್ಲು ಯಾವ್ದೋ ಒಂದೊಂದ್ ಹಾಕ್ತಾರೆ ಅಷ್ಟೇ ಹೊರತು, ಇಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಲ್ಲೂ ಹಾಕೋದೇ ಇಲ್ಲ. ನೈಟ್ ಹೊತ್ತು 4-5 ಅವರ್ ಟೈಮ್ ಕೇಳ್ತಾರೆ. ಅಷ್ಟರಲ್ಲಿ ಜಯದೇವದಲ್ಲಿ ಮಿಸ್ಟೇಕ್. ಅವ್ರದ್ದು ವೆರಿ ಫ್ರಾಡ್ ಆದ ಹಾಸ್ಪಿಟ್ಲು. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಜಯದೇವ ಹಾಸ್ಪಿಟ್ಲ್ ಇಂದಾನೆ ನಮ್ಗೆ ಇಷ್ಟೆಲ್ಲಾ ತೊಂದ್ರೆ ಆಗಿದ್ದು. ಇಷ್ಟೆಲ್ಲ ಅಲ್ಲಿ ಬ್ಲಡ್ ಚೆಕ್ ಮಾಡೋದಕ್ಕೆ ನಮ್ಮ ಅಮ್ಮ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಓ ಪಾಸಿಟಿವ್. ಅಷ್ಟು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಓ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ. ಬ್ಲಡ್ ಓ ಪಾಸಿಟಿವ್ ಅಲ್ವೇ ಅಲ್ಲ.
ಅದು ಏನು AB ಪಾಸಿಟಿವ್ ಇರೋದು. ಅದು ಎಲ್ಲಿ ಗೊತ್ತಾಗಿದ್ದು ನಮ್ಗೆ AB ಪಾಸಿಟಿವ್ ಅಂತ ಹೇಳಿದ್ರೆ, ನಾವು NK ಹಾಸ್ಪಿಟ್ಲು ಅಂತ ದಟ್ಕಳ್ಳಿಲಿ ಲೊಕೇಟ್ ಆಗಿದೆ ಮೈಸೂರಲ್ಲಿ. ಆ ಹಾಸ್ಪಿಟ್ಲ್ಗೆ ನಮ್ಮ ಅಮ್ಮ ಮತ್ತೆ ಸೂರ್ಯ ಗುರುವನ್ನೆಲ್ಲ ಕರ್ಕೊ ಬರ್ತಾರೆ. ಆ ಹಾಸ್ಪಿಟ್ಲ್ ಅಲ್ಲಿ ಹೇಳ್ತಾರೆ ಇವ್ರದ್ದು O ಪಾಸಿಟಿವ್ ಅಲ್ಲ AB ಪಾಸಿಟಿವ್ ಅಂತ. AB ಪಾಸಿಟಿವ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಕನ್ಫ್ಯೂಸ್ ಆಯ್ತು, ನನ್ಗೂ ಕನ್ಫ್ಯೂಸ್ ಆಯ್ತು. ಇಲ್ಲ ಆ ಜಯದೇವದಲ್ಲಿ ಅಷ್ಟು ಈಸಿಯಾಗಿ ಕೊಡಲ್ವಲ್ಲ ಅಷ್ಟು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಅನ್ಬಿಟ್ಟು ಅಲ್ಲೇ ನಮ್ಗೆ 3 hours ಟೈಮ್ ವೇಸ್ಟ್ ಆಗಿದ್ದು. 2 ಸತ ಚೆಕ್ ಮಾಡಿದ್ರು ಪಾಪ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಇವ್ರು ಈ ನನ್ ಮಕ್ಳು ಜಯದೇವದರು ಕರೆಕ್ಟ್ ಆಗಿ ಕೊಟ್ಟಿದ್ರೆ ಆಗಿರೋದು. ಅಲ್ಲಿ AB ಪಾಸಿಟಿವ್ ಬಂದು ಇಲ್ಲಿ AB ಪಾಸಿಟಿವ್ ಬಂದಿದ್ರೆ ಓಕೆ ಅನ್ಬಿಟ್ಟು ಡನ್ ಆಗಿರೋದು. ಇಲ್ಲಿ ಇನ್ನೊಂದ್ ತರ ಡಿಫ್ರೆಂಟ್ ಆಗಿ ಬಂತಲ್ಲ, ಅದರಿಂದ ನಮ್ಗೆ 3 hour ಆ ಕಡೆ ಈ ಕಡೆ ಓಡಾಡೋಷ್ಟ್ರಲ್ಲಿ ಲಾಸ್ಟ್ ಅಲ್ಲಿ ಹಿಂಗಾಗಿದ್ದು. ಆಗಿ ಬ್ಲಡ್ ಟೈಮ್ ತಕ್ಕಂಗೆ ಅವ್ರು ಏನಾರು ಕರೆಕ್ಟ್ ಆಗಿ ಅವ್ರು ಕೊಟ್ಟಿದ್ದಾರೆ. ಗೈಸ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಾವ ಅವತ್ತೊಂದು ದಿನ ಹುಷಾರಾಗ್ಬಿಟ್ಟಿದ್ರೆ ಇವತ್ ನಮ್ಮ ಮನೆ ಒಂದು ದಿನ ಅಲ್ಲ, ಇವ್ರು ಕರೆಕ್ಟ್ ಆಗಿ AB ಪಾಸಿಟಿವ್ ಕೊಟ್ಟಿದ್ರೆ ಜೈದವ್ರು ಆಗಿರೋದು. ನಾವ್ ನಿಜ ಅವಾಗ ಕೈ ಕಾಲೇ ಹೊಡ್ತಿಲ್ಲ. ಯಾವ ಹಾಸ್ಪಿಟ್ಲ್ಗೆ ಹೋಗೋದ್ 10 ಹಾಸ್ಪಿಟ್ಲ್ಗೆ ಹೋಗಿ ಕೊನೆಗ್ ನಾವ್ ಬಂದಿದ್ದು NK ಹಾಸ್ಪಿಟ್ಲು. ಅದ್ ಬಂದ್ಬಿಟ್ಟು ಹಾಸ್ಪಿಟ್ಲು ಅಂತೂ ನಿಜ ಗೈಸ್ ಖಂಡಿತ ಸಕ್ಕದಾಗಿತ್ತು ಅಂತಾನೆ ಹೇಳ್ಬೋದು. ಏನ್ ಕೇಳ್ತಿದೀನಿ ಅಂದ್ರೆ, ಪ್ರೈವೇಟ್ ಹಾಸ್ಪಿಟ್ಲು ಅಂತ ನಮ್ಗೆ ಒಳ್ಳೆ ಹಾಸ್ಪಿಟ್ಲು ಸಿಕ್ಕಿದ್ರೆ NK ಹಾಸ್ಪಿಟ್ಲು ಮಾತ್ರ. ಅಡ್ಮಿಷನ್ 10,000 ಮಾಡಿಸ್ಕೊಂಡು ಅದಾದ್ಮೇಲೆ ಬಾಡಿ ಕೊಡೋ ಗಂಟನು ಅವ್ರು ₹1 ನಮ್ ಹತ್ರ ಈಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಆಮೇಲೆ ಅವರು ಕೂಡ ತುಂಬಾನೇ ಪ್ರಯತ್ನ ಮಾಡಿದ್ರು ನಮ್ಮ ಮಾವನ ಉಳ್ಸ್ಕೊಡೋದಕ್ಕೆ. ಕೊನೆಗೆ ನಾವು ಅದ್ರ ಭಾನುವಾರ ಬೆಳಗ್ಗೆ ನಾವು ಉಕ್ಕಡದಲ್ಲಿ ಪೂಜೆ ಇಟ್ಕೊಂಡಿದ್ವಿ. ನಮ್ಮಮ್ಮ ಏನ್ ಮಾಡ್ಬಿಟ್ಟಿದ್ದಾರೆ, ನಮ್ಮಮ್ಮ 10:30 ಗಂಟನು ನಮ್ಮ ಮಾವ ಜೊತೆ ಇದ್ರು. 10:30ನಾ 10:30 ಗಂಟೆ ನಮ್ಮ ಮಾವ ಜೊತೆ ಇದ್ರು. ನಮ್ಮ ಮನೇಲಿ ನೆಂಟ್ರು ಇದ್ರು. ಅವಾಗ ನಾನ್ ಏನ್ ಮಾಡ್ತೀನಿ, ನಮ್ಮ ಅಜ್ಜಿ ಹಾಸ್ಪಿಟ್ಲ್ ಹತ್ರನೇ ಇದಾರೆ. ನಮ್ಮ ಅಮ್ಮ ಹೇಳ್ತಾರೆ ಊಟ ತಗೊಂಡೋಗ್ ಕೊಟ್ಬಿಡು, ಅವ್ರಿಗೆ ವಯಸ್ಸಾಗಿದ್ಯಲ್ವಾ ಊಟ ಸರಿ ಅಂತ ನಾನು ಅನ್ನೋ ನಂಬಿಕೆಯಲ್ಲಿ ನಮ್ಮಮ್ಮ ಅದನ್ನ ಹೇಳ್ತೀನಿ. ಅವಾಗ ನಾನು ಊಟ ತಗೊಂಡು ನಮ್ಮ ಅಜ್ಜಿಗೆ ಹಾಸ್ಪಿಟ್ಲ್ ಹತ್ರ ಹೋಗಿ ರಸಂ ಊಟ ಕೊಟ್ಟಿ ನಮ್ಮ ಮಾವನ ನೋಡಕ್ಕೆ ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ತೀನಿ. ನಮ್ಮ ಮಾವ ಅವಾಗ ನನ್ನ ಹತ್ರ ಕೊನೆ ಮಾತು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶೀಲಮ್ಮನು ನನ್ನ ಬಿಟ್ಬಿಟ್ಟು ಮೀನ್ಸ್ ಆರ್ತಿ ಉಕ್ಕಡಕ್ಕೆ ಹೊಟ್ಟೋಗೈತೆ, ನಮ್ಮ ಅತ್ತೆ ಅಡ್ಗೆ ಮಾಡ್ಬೇಕು, ನಾವು ಮರಿ ಹೊಡಿತೀವಿ ದೇವ್ರಿಗೆ ಅಂತೆಲ್ಲ ಅರ್ಸ್ಕೊಂಡು ನಮ್ಮ ಅತ್ತೆ ಏನ್ ಮಾಡ್ಬಿಟ್ಟಿದ್ದಾರೆ, ನಮ್ ಬಾಬು ಮಾಮಂಗೆ ಅರ್ಸ್ಕೊಂಡು ನಮ್ಮ ಅತ್ತೆ ಎಲ್ಲಾರು ಹೋಗ್ಬಿಟ್ಟಿ ಟೆಂಪೋ ಮಾಡ್ಕೊಂಡು ಹೊಂಟೋಗಿದ್ದಾರೆ. ಹೋಗಿ ನಮ್ಮ ಅತ್ತೆ ಮಧ್ಯರಾತ್ರಿ 1 ಗಂಟೆಗೆ ಅಲ್ಲಿ ಇಳ್ದಿ ಇನ್ನ ನಿದ್ದೆನೆ ಹಿಂಗ್ ತಲೆ ಕೊಟ್ರಂತೆ. ಅಷ್ಟೊತ್ತಲ್ಲಿ ಈ ತರ ನ್ಯೂಸ್ ಬಂದಿದೆ. ನಾನ್ ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ದಾಗ ನಮ್ಮ ಮಾವ ಕೊನೆ ಮತ್ ನನ್ಗೆ ಹೇಳೋದು, ಶೀಲಮ್ಮನು ಹೊಂಟೋಗೈತೆ, ನೀನು ಹೋಗ್ಬೇಡ ಸ್ಮತಿ ಇಲ್ಲೇ ಇರು ಅಂತ ಕೊನೆ ಮಾತು ಹೇಳುತ್ತೆ. ಅವಾಗ ಸೂರ್ಯ ಏನ್ ಮಾಡ್ಬಿಡ್ತಾನೆ, ಮೈಮುನ್ನ ನಮ್ಮಮ್ಮ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿರುತ್ತೆ. ಅವಾಗ ಮೈಮ ತುಂಬಾ ಅಳ್ತಿರ್ತಾಳೆ, ಅವಳು ಉಸಿರು ಕಟ್ಕ ಅಳ್ತಿದ್. ಮೈಮ ಇವತ್ತಿನವರೆಗೂ ನಾವು ಮೈಸೂರ್ಗೆ ಹೋದಾಗ ಯಾವತ್ತೂ ಇಷ್ಟ ಹತ್ತಿಲ್ಲ, ಅವತ್ತಷ್ಟು ಅಳ್ತಿದ್ದಾಳೆ. ಮುನ್ಸೂಚನೆ ಅಂತ ನಮ್ಗೆ ಅನುಮಾನ ಬಂದಿತ್ತು. ಇನ್ನೊಂದು ತುಂಬಾ ಏನ್ ಭಯ ಅಂದ್ರೆ, ಎಮರ್ಜೆನ್ಸಿ ವಾರ್ಡಿಂದ ಅದ್ ಕೊನೆ ಮಾತು ಅಂತ ಹೇಳಿದ್ರೆ ನಮ್ಮ ಮಾವ ಅದೊಂದೇ. ಹಬ್ಬದ ದಿನ ನಾನು ನಮ್ಮ ಅಜ್ಜಿ ಹೋಗಿ ಗಂಜಿ ಎಲ್ಲ ಕಾಯಿಸ್ಕೊಡ್ತೀವಿ. ಅವಾಗ್ಲೂ ಕೂಡ ನಾನು ನಮ್ಮ ಮಾವಗ್ ಮಾತು ಕೊಟ್ಟಿರ್ತೀನಿ, 1 ತಿಂಗಳು ನಾನು ಎಲ್ಲೂ ಕೂಡ ಹೋಗಲ್ಲ ಪ್ರಮೋಷನ್ಗೆ, ಎಲ್ಲೂ ನಿನ್ನ ನೋಡ್ಕೋತೀನಿ ಅಂತ. ಅವಾಗ ನಮ್ಮ ಮಾವ ಹೇಳಿರ್ತಾರೆ ಸರಿ ಆಯ್ತು ಅಂತ. ಇಮಿಡಿಯೇಟ್ ಆಗಿ NK ಹಾಸ್ಪಿಟ್ಲ್ ಕರ್ಕೊಂಡೋದಾಗ ನನ್ ಅದೇ ಕೊನೆ ಮಾತು. ಸೂರಿ ಕೊನೆ ಮಾತು ನಿಮ್ಮ ಮಾವನ ಜೊತೆ ಆಡಿದ್ದು? ನಾನೇ ಜೊತೆಗಿದ್ದು, ನಾನೇನು ಮಾತಾಡಿಲ್ಲ. ಕೊನೆ ಗಂಟೆನೂ ಏನು ಮಾತಾಡಿಲ್ಲ. ನೈಟ್ ಇವನು ಕೊನೆ ಫಸ್ಟ್ ಆಫ್ ಆಲ್ ಏನು ಮಾತಾಡ್ತಾನೆ ಇರ್ಲಿಲ್ಲ ಬಾಯ್ ಹತ್ರ. ಆವಾಗ್ಲೂ ಲಾಸ್ಟ್ ಅಲ್ಲೂ ಏನು ಮಾತಾಡಿಲ್ಲ ಅಷ್ಟೇ. ಜೊತೆಗಿದ್ದು ನಾನೇ ಇವನು ನೋಡಕ್ ಆಗಲ್ಲ ಅನ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಡ್ಬಿಟ್ಟು 30 ಬಂದಾಗ ನಾನು ಡಾಕ್ಟರ್ ನಾನೇ ಬಂದ್ಬಿಟ್ಟೆ ನಾನು ಇಲ್ಲೇ ನಿಂತಿರ್ತೀನಿ ಅಂದ್ಬಿಟ್ಟು ಅವ್ರ ICU ಹಾಕಿದ್ರು. ICU ಇಲ್ಲಿ ಇದ್ ಮಾಡ್ತಾ ಇದ್ರು. ಲಾಸ್ಟ್ ಅಲ್ಲಿ ಪೈಪ್ ಹಾಕ್ತೀನಿ ಅಂದ್ರು. ಆ ಟೈಮಲ್ಲಿ ನಾನು ಈಚೆ ಬಂದ್ಬಿಟ್ಟೆ. ಅವಾಗ ನನ್ಗೆ ಗೊತ್ತಾಗೋಯ್ತು ಇದಾಗಲ್ಲ ಅನ್ಬಿಟ್ಟು. ಅವಾಗ ನೋಡಕ್ ಆಗದೆ, ಅಲ್ಲಿವರೆಗೂ ಚೆನ್ನಾಗೇ ಇತ್ತು. ನನ್ನೇ ನೋಡ್ತಾ ಇತ್ತು. ಹಿಂಗ್ ನಾನ್ ಈಚೆ ಬಂದಿ 1 or 2 minutes ಅಷ್ಟೇ ಆಗಿರೋದು. ಆ ಡಾಕ್ಟರ್ ಹೇಳಿದ್ರು ಲಾಸ್ಟ್ ಇದು ಪ್ರಯತ್ನ ಮಾಡ್ತೀವಿ, ಅದಾಗಲ್ಲ. ಆಮೇಲೆನೆ ಅದೇ ನಾನು ಜೊತೆಲೇ ಇದ್ದಿ ಪ್ರಾಣ ಹೋಗಿದ್ದು. ಅದಾದ್ಮೇಲೆ ನಾವು ನೈಟ್ ಮಲ್ಕೋತೀವಿ. ನಂಗೆ ಕರೆಕ್ಟ್ ಆಗಿ 12:30ಗೆ ಒಂದ್ ಕೆಟ್ಟ ಕನ್ಸ್ತರ ಬೀಳುತ್ತೆ. ಅದೇನ್ ಕನ್ಸು ಅಂತಾನು ಜ್ಞಾಪನ ಬಂದಿಲ್ಲ. ಅದಾದ್ಮೇಲೆ ನನ್ ಫೋನ್ಗೆ 1:30 ಮೇಲೆ ನಮ್ಮ ಅತ್ತೆ ಫೋನಿಂದ ಲಲ್ಲು ಫೋನ್ ಮಾಡಿರ್ತಾಳೆ. ನಾನು ಇಮಿಡಿಯೇಟ್ ಆಗಿ ಎಂತಕ್ಕೆ ಇಷ್ಟೊಂದು ಫೋನ್ ಮಾಡೋರೆ, 3-4 ಫೋನ್ ಮಾಡ್ಬಿಟ್ಟಿರ್ತಾರೆ. ನಾನ್ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತೀನಿ, ನಮ್ಮ ಅತ್ತೆ ಫೋನ್ ಎತ್ತಲ್ಲ. ಲಲ್ಲು ಫೋನ್ ಮಾಡ್ಬಿಟ್ಟು ಅಕ್ಕ ಬಾಲಾಜಿ ಅಣ್ಣ ಇಲ್ವಂತೆ ಅಂತ ಅವಳು ಹೇಳ್ತಾಳೆ.
ಅವಾಗ ನಾನ್ ನಂಬೋದೇ ಇಲ್ಲ, ನಮ್ ಬಾಲಾಜಣ್ಣ ಇಲ್ಲ ಅಂತ ಹೇಳ್ತೋಳೆ, ನಮ್ ಮಾವ ಇಲ್ಲ ಅಂತ ನಾನ್ ನಂಬಲ್ಲ. ನೀನ್ ಸುಮ್ನೆ ಹೇಳ್ತಿದ್ಯಾ, ಕಟ್ ಮಾಡು ಅಂದ್ಬಿಟ್ಟು ಅವ್ಳು ಫೋನ್ ಕಟ್ ಮಾಡಿ ಇಮಿಡಿಯೇಟ್ ಆಗಿ ಸೂರ್ಯಗ್ ಫೋನ್ ಮಾಡ್ತೀನಿ. ಸೂರ್ಯ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇರ್ತಾನೆ, ಏನು ಆಗಿಲ್ಲಮ್ಮ, ನಿನ್ ಗಾಬರಿ ತಗೋಬೇಡ, ಟ್ರೀಟ್ಮೆಂಟು ಅಂತ ಇವ್ನು ಹೇಳ್ತಾ ಇರ್ತಾನೆ. ಹಂಗೂ ನಮ್ ಮನ್ಸ್ ತಡಿಯಲ್ಲ. ಪಾಪುನ ನಮ್ಮ ಲಾವು ಹತ್ರ ಬಿಟ್ಬಿಟ್ಟು ಮಲ್ಗಿದ್ಲು, ಅವಳು ಮಲ್ಗಿಸ್ಬಿಟ್ಟು ನಾನು ಮತ್ತೆ ನನ್ನ ನಾದ್ನಿ ಕಾವ್ಯ, ಅವಳು ಪ್ರೆಗ್ನೆಂಟು, 1:30 ನೈಟ್ ಅಲ್ಲಿ NK ಹಾಸ್ಪಿಟ್ಲು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆನೆ ಇರೋದು, ದಟ್ಕಳ್ಳಿಲಿ. ಸರಿ ಅಂತ ಗಾಡಿ ಎತ್ಕೊಂಡು ಹೋಯ್ತಿವಿ, ಇವ್ನು ಒಬ್ನೇ ಅಳ್ಕೊಂಡ್ ನಿಂತಿರ್ತಾನೆ. ಅವಾಗ ನಮ್ ಕೈಲಿ ತಡ್ಕೊಳ್ಳೋದಕ್ಕೆ ಆಗಲ್ಲ ಗೈಸ್, ನಮ್ಮ ಮಾವ ಇಲ್ಲ ಅನ್ನೋ ಮಾತು ಕೇಳಿ ನಿಜ ನಮ್ ಕೈಲಿ ಆಗಲ್ಲ. ಅವಾಗ ನಾನು ಹಾಸ್ಪಿಟ್ಲ್ ಹತ್ರ ಕಿರ್ಚಾಡ್ಕೊಂಡು ಅವಾಗ ಸೂರಿ ಕಳಿಸ್ಬಿಡ್ತಾನೆ. ಅದಾದ್ಮೇಲೆ ನಮ್ಮ ಅಮ್ಮ 2 ಕಾಲ್ಗೂ ಏನೋ ಬರ್ತಾರೆ ಅಷ್ಟೇ. ನಮ್ಮ ಮಾವಂದು ಅವತ್ತೇ ಲಾಸ್ಟ್ ಗೈಸ್. ಅವತ್ತು ಫೋನ್ ಮಾಡ್ತಾರೆ ನೋಡಿ. ನಮ್ಮ ಮಾವ ನಮ್ ಜೊತೆ ಇರೋದೇ ಇಲ್ಲ. ನೈಟು 1:34 ನಮ್ಮ ಮಾವ ತೀರೋಯ್ತಾರೆ. ಎಂತಕ್ಕೆ ಅಂತ ಹೇಳಿದ್ರೆ, ದಯವಿಟ್ಟು ಯಾರು ಕುಡಿಯೋದಕ್ಕೆ ಹೋಗ್ಬೇಡಿ. ಕುಡಿಯೋದನ್ನೋದ್ಕಿಂತ ಈ ಹನ್ಸು ಪಾನ್ಪರಕ್ಕೆ ಏನು ಕೂಡ ಹಾಕ್ಬೇಡಿ. ಇವತ್ತಿನ ದಿನ ನಮ್ಮ ಮನೇಲಿ ನಮ್ಮ ಮಾವನ ಕಳ್ಕೊಂಡು ಎಲ್ಲರೂ ಕೂಡ ನೋವಲ್ಲಿದ್ದೀವಿ. ಫಸ್ಟ್ ನಾನು ನಮ್ಮ ಮನೆಗೆ ಮದ್ವೆಗೆ ಹೋಗ್ತೀನಲ್ಲ, ಅವಾಗ ನಮ್ಮ ಮಾವನ ಜೊತೆನೆ ನಾನು ತುಂಬಾ ಕ್ಲೋಸ್ ಆಗ್ಬಿಡ್ತೀನಿ. ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡ್ಬೋದು ನಮ್ಮ ಮಾವ ಎಷ್ಟು ಕಾಮಿಡಿಯಾಗಿ ನನ್ನ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅಂತ. ನಿಜ ನಮ್ಮ ಮಾವ ಇಲ್ಲ ಅಂತ ಹೇಳಿದ್ರೆ ಇವತ್ತಿಗೂ ನಮ್ ಕೇಳಿ ಸಹಿಸ್ಕೊಳ್ಳೋದಕ್ ಆಗಲ್ಲ. ಅವ್ರ ನೆನ್ಪಾಗಿರ್ಬೋದು, ಹಾಗೆ ಕೊನೆ ಮೂಮೆಂಟ್ ಅಲ್ಲಿ iPhone 17 Proನ ಅವರೇ ಕೊಡ್ಸಿದ್ದು. ಕೊನೆ ಮೂಮೆಂಟ್ ಅಲ್ಲಿ ಬಿಟ್ಟೋಗ್ಬಿಡ್ತಾರೆ. ನನ್ಗಂತೂ ಅದನ್ನ ನೆನ್ಸ್ಕೊಳಕ್ ಇವತ್ತಿಗೂ ಆಗಲ್ಲ. ಇವತ್ತಿಗೂ ನಮ್ಮ ಮನೇಲಿ ನಮ್ಮ ಅತ್ತೆಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಿದೆ ನಮ್ಮ ಮಾವ. ನಮ್ಮ ಅತ್ತೆನೂ ಒಬ್ರೇ ಇರ್ತಿದ್ರಲ್ಲ ಮೈಸೂರಲ್ಲಿ. ಅವಾಗ ಎಷ್ಟು ನಾವು ಅವಾಗ ಹೋಗ್ತಿದ್ವಿ. ನಮ್ಮ ಅಜ್ಜಿಗಂತೂ ಅವ್ರ ಪ್ರಾಣ, ಅವ್ರ ಮಗ ಅಂದ್ರೇನೆ ಪ್ರಾಣ. ಈ ತರ ಮೂಮೆಂಟ್ ಯಾರ ಫ್ಯಾಮಿಲಿಗೂ ಬರಬಾರ್ದು ಅಂತ ಅನ್ಕೋತೀನಿ. ಅವತ್ತಿನ ದಿನ ನಮ್ಗೆ ಬ್ಯಾಡ್ ಮೂಮೆಂಟು. ಇನ್ನೊಂದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರು ಕೂಡ ದಯವಿಟ್ಟು ಕುಡಿಯೋದಕ್ಕೆ ಹೋಗ್ಬೇಡಿ. ಪಾನ್ಪರ ಕನ್ಸು ಏನು ಕೂಡ ಹಾಕ್ಬೇಡಿ. ನಮ್ಗೆ ಕುಡಿದಿದ್ದಕ್ಕಿಂತ ಹಾರ್ಟ್ ಬೀಟ್ ಕಮ್ಮಿ ಆಗಿದೆ, ಬ್ಲಡ್ ಲಾಸ್ ಆಗಿದೆ. ಇದಾಗಿದ್ದು ಕುಡಿಯೋದ್ರಿಂದ ಬ್ಲಡ್ ಲಾಸ್ ಆಗಲ್ಲ, ಬೇರೆ ಏನಕ್ಕೋ ಬ್ಲಡ್ ಲಾಸ್ ಆಗೈತೆ, ಏನಕ್ಕಂತ ಗೊತ್ತಾಗಿಲ್ಲ ಅಷ್ಟೇ. ಕುಡಿದ್ರೆ ಚೆನ್ನಾಗಿ ಊಟ ಮಾಡಿ. ಊಟ ಮಾಡದೆ ಇರೋದಕ್ಕಂತೂ ಆಗಲ್ಲ. ನಮ್ಗಂತೂ ದೇವ್ರಣಿಗೂ ನಿಜ ಡೈಲಿ ಇದ್ದೇ ಅಲ್ಲ. ನಮ್ಮ ಮಾವ ಹೋಗಿದಾರಂತ ನಮ್ಮ ಮನ್ಸಲ್ಲಿ ಅನಿಸ್ತಾನೂ ಇಲ್ಲ. ನಮ್ಮ ಮಾವ ಜುಲೈ 26ಗೆ ಡೆತ್ ಆಗೋದು. ಕಾರ್ಯ ಎಲ್ಲ ಮಾಡಿ ಇವಾಗ ನಾವು ಮೈಸೂರಿಂದ ಬೆಂಗಳೂರಿಗೆ ನಮ್ಮ ಅಮ್ಮನೂ 2 days ಕರ್ಕೊ ಬಂದಿದ್ದೀವಿ. ಇಷ್ಟೇ ನಮ್ಮ ಮಾವ ತೀರೋಗಿದ್ದು. ನಿಜ ಗೈಸ್, ಯಾರು ಕೂಡ ಕುಡಿಬೇಡಿ. ನಿಮ್ಗೆಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಬೈ ಗೈಸ್.